ಜಾಗತಿಕ ತಾಪಮಾನ ಏರಿಕೆಯಿಂದಾಗಿ ಜಗತ್ತು ಅಂತ್ಯಗೊಳ್ಳಲಿದೆ? ತಡರಾತ್ರಿಯ ಸಂಭಾಷಣೆಗಳಲ್ಲಿ ಪಿಸುಗುಟ್ಟುವ ಪ್ರಶ್ನೆ ಇದು. ಪ್ರತಿಭಟನೆಗಳಲ್ಲಿ ಕೂಗಲಾಯಿತು. ಸುದ್ದಿ ವರದಿಗಳಲ್ಲಿ ಪ್ರತಿಧ್ವನಿಸಿತು. ಪ್ರತಿ ಪ್ರವಾಹ, ಕಾಡ್ಗಿಚ್ಚು ಮತ್ತು ದಾಖಲೆ ಮುರಿಯುವ ಬೇಸಿಗೆಯ ಹಿಂದೆ ಅಡಗಿರುವ ಭಯ ಇದು. ಮತ್ತು ಪ್ರಾಚೀನ ಹಿಮನದಿಗಳ ಕರಗುವಿಕೆ ಮತ್ತು ಹವಳದ ಬಂಡೆಗಳ ಸಾವಿನ ನಂತರದ ಮೌನದಲ್ಲಿ ಅದು ಎಂದಿಗಿಂತಲೂ ಜೋರಾಗಿ ಕಿರುಚುತ್ತದೆ. ಆದರೆ ಈ ಭಯ ಎಷ್ಟು ನೈಜವಾಗಿದೆ? ಮಾನವೀಯತೆಯು ಉರಿಯುತ್ತಿರುವ ಪ್ರವಾಹಕ್ಕೆ ಸಿಲುಕಿದ ಅಪೋಕ್ಯಾಲಿಪ್ಸ್ ಕಡೆಗೆ ಓಡುತ್ತಿದೆ, ಅಥವಾ ನಾವು ಇನ್ನೂ ಹಡಗನ್ನು ತಿರುಗಿಸಬಹುದೇ? ಇದು ಕೇವಲ ವೈಜ್ಞಾನಿಕ ಕಥೆಯಲ್ಲ, ಇದು ಮಾನವನದು. ಆಯ್ಕೆಗಳು, ತಂತ್ರಜ್ಞಾನ, ನಿರಾಕರಣೆ, ದುರಾಸೆ, ಭರವಸೆ, ದಂಗೆ ಮತ್ತು ಬದುಕುಳಿಯುವಿಕೆಯ ಕಥೆ. ಏರುತ್ತಿರುವ ಸಮುದ್ರಗಳಿಂದ ಹಿಡಿದು ಕಣ್ಮರೆಯಾಗುತ್ತಿರುವ ಮಂಜುಗಡ್ಡೆಯವರೆಗೆ, ಕಾರ್ಪೊರೇಟ್ ಮಂಡಳಿ ಕೊಠಡಿಗಳಿಂದ ಹಿಡಿದು ಹವಾಮಾನ ಬದಲಾವಣೆಯಲ್ಲಿ ಈಗಾಗಲೇ ಮುಳುಗಿರುವ ಸಮುದಾಯಗಳವರೆಗೆ, ಈ ಬಿಕ್ಕಟ್ಟಿನ ಪ್ರತಿಯೊಂದು ಪದರವನ್ನು ನಾವು ಅನ್ವೇಷಿಸುತ್ತೇವೆ. ಈ ಸಾಕ್ಷ್ಯಚಿತ್ರದಲ್ಲಿ ನಾವು ನಿಮ್ಮ ಮೇಲೆ ಸತ್ಯಗಳನ್ನು ಎಸೆಯುವುದಿಲ್ಲ. ನಾವು ನಿಮ್ಮನ್ನು ಸಮಯ ಮತ್ತು ಸ್ಥಳದಾದ್ಯಂತ ಪ್ರಯಾಣಕ್ಕೆ ಕರೆದೊಯ್ಯುತ್ತೇವೆ, ನಮ್ಮನ್ನು ಇಲ್ಲಿಗೆ ಕರೆತಂದ ಭೂತಕಾಲಕ್ಕೆ, ಅದನ್ನು ವಿವರಿಸುವ ವಿಜ್ಞಾನಕ್ಕೆ ಮತ್ತು ನಾವು ಈಗ ಏನು ಮಾಡುತ್ತೇವೆ ಎಂಬುದಕ್ಕೆ.